ನಿಮ್ಮ ಮನೆಯ ಹಸು ಎಮ್ಮೆ ಹೆಚ್ಚು ಹಾಲು ಕೊಡಬೇಕಾ? ಈ ಸಣ್ಣ ಟ್ರಿಕ್ ಬಳಸಿ ನಿತ್ಯವೂ ತುಂಬುತ್ತೆ ಬಕೆಟ್. ಒಣ ಹುಲ್ಲಿನಿಂದ ಪೌಷ್ಟಿಕ ಪ್ರೋಟೀನ್ ಭರಿತ ಮೇವನ್ನು ತಯಾರಿಸಿ. ಹಸುಗಳು ಮತ್ತು ಎಮ್ಮೆಗಳು ಬಕೆಟ್ ಹಾಲು ನೀಡುತ್ತವೆ ಮತ್ತು ಅವುಗಳ ಆರೋಗ್ಯವೂ ಉತ್ತಮವಾಗಿರುತ್ತದೆ. ಕರ್ನಾಟಕದಲ್ಲಿ ಹೈನುಗಾರಿಕೆ, ಡೈರಿ ಫಾರ್ಮಿಂಗ್ ರಾಜ್ಯದ ಆರ್ಥಿಕತೆ ಮತ್ತು ಗ್ರಾಮೀಣ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಇದು ರೈತರಿಗೆ ಆದಾಯದ ಪ್ರಮುಖ ಮೂಲವಾಗಿದ್ದು, ಗ್ರಾಮೀಣ ಉದ್ಯೋಗವನ್ನು ಸೃಷ್ಟಿಸುತ್ತಿವೆ. ಕರ್ನಾಟಕವು ಭಾರತದಲ್ಲಿ ಹೈನುಗಾರಿಕೆಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದು, ಕರ್ನಾಟಕದ ಹಾಲು ಮಹಾಸಂಘ (KMF) ಮತ್ತು ಅದರ ಬ್ರ್ಯಾಂಡ್ ನಂದಿನಿ ದೇಶಾದ್ಯಂತ ಜನಪ್ರಿಯವಾಗಿದೆ. ಆದರೆ ಬದಲಾಗುತ್ತಿರುವ ಹವಾಮಾನ ಮತ್ತು ನಿರಂತರ ಮಳೆಯಿಂದಾಗಿ ಹಸಿರು ಮೇವಿನ ಕೊರತೆ ಹೈನುಗಾರಿಕೆಗೆ ದೊಡ್ಡ ಸವಾಲನ್ನು ಉಂಟುಮಾಡುತ್ತಿದೆ. ಅದರಲ್ಲೂ ಸಣ್ಣ ಪ್ರಮಾಣದ ರೈತರಿಗೆ ಇದು ಗಂಭೀರ ಸಮಸ್ಯೆಗಳನ್ನು ಉಂಟುಮಾಡುತ್ತಿದೆ, ಏಕೆಂದರೆ ರೈತರು ತಮ್ಮ ಜಾನುವಾರುಗಳಿಗೆ ಸರಿಯಾದ ಪೋಷಣೆಯನ್ನು ಒದಗಿಸಲು ಸಾಕಷ್ಟು ಶ್ರಮಪಡುತ್ತಿದ್ದಾರೆ. ಬದಲಾಗುತ್ತಿರುವ ಹವಾಮಾನ, ಆಗಾಗ್ಗೆ ಮಳೆ ಮತ್ತು ಪ್ರವಾಹದಂತಹ ವಿಪತ್ತುಗಳ ನಡುವೆ ಜಾನುವಾರು ರೈತರು ಒಂದು ಪ್ರಮುಖ ಸಮಸ್ಯೆಯನ್ನು ಎದುರಿಸುತ್ತಾರೆ: ಹಸಿರು ಮೇವಿನ ಕೊರತೆ. ವಿಶೇಷವಾಗಿ ಮಳೆಗಾಲ ಮತ್ತು ಬೇಸಿಗೆಯಲ್ಲಿ ಹಸಿರು ಮೇವಿನ ಬೆಳೆಗಳು ಕಡಿಮೆಯಾಗುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ರೈತರು ತಮ್ಮ ಜಾನುವಾರುಗಳಿಗೆ ಸರಿಯಾದ ಪೋಷಣೆಯನ್ನು ಒದಗಿಸುವುದು ಸವಾಲಿನ ಕೆಲಸವಾಗಿದೆ. ಆದರೆ ಈಗ ಚಿಂತಿಸುವ ಅಗತ್ಯವಿಲ್ಲ, ಏಕೆಂದರೆ ಒಣ ಹುಲ್ಲಿನಿಂದ ಪೌಷ್ಟಿಕ ಮತ್ತು ಪ್ರೋಟೀನ್ ಭರಿತ ಮೇವನ್ನು ರೈತರು ತಯಾರಿಸಬಹುದು. ಈ ಮೇವನ್ನು ಮನೆಯಲ್ಲೇ ತಯಾರಿಸುವುದು ಸುಲಭವಲ್ಲ. ಇದು ಪ್ರಾಣಿಗಳ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಹಾಲು ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ರಾಗಿ ಹಾಗೂ ಭತ್ತ, ಜೋಳ, ಹುರುಳಿ ಸೇರಿದಂತೆ ವಿವಿಧ ಧಾನ್ಯಗಳನ್ನು ಕೊಯ್ಲು ಮಾಡಿದ ನಂತರ ನಮಗೆ ಒಣ ಹುಲ್ಲು ಅಥವಾ ಒಣ ಹೊಟ್ಟು ಲಭ್ಯವಾಗುತ್ತದೆ. ಅನೇಕ ರೈತರು ಇದನ್ನು ಒಣ ಮೇವಿನಂತೆ ನೀಡುತ್ತಾರೆ. ಆದರೆ ಒಣ ಹುಲ್ಲು ಮಾತ್ರ ಜಾನುವಾರುಗಳಿಗೆ ಸಾಕಾಗುವುದಿಲ್ಲ, ಏಕೆಂದರೆ ಅದರಲ್ಲಿ ಪ್ರೋಟೀನ್ ಮತ್ತು ಖನಿಜಗಳ ಕೊರತೆ ಇದೆ. ಈ ಹುಲ್ಲು ವಿಶೇಷ ರೀತಿಯಲ್ಲಿ ತಯಾರಿಸಿದರೆ ಅದು ಪೌಷ್ಟಿಕ ಮೇವಾಗುತ್ತದೆ. ಹಸುಗಳು, ಎಮ್ಮೆಗಳು ಮತ್ತು ಇತರ ಜಾನುವಾರುಗಳಿಗೆ ವರದಾನವಾಗುತ್ತದೆ. ಒಣ ಹುಲ್ಲಿನ ಆಯ್ಕೆ: ಮೊದಲು ಭತ್ತ ಅಥವಾ ರಾಗಿಯಿಂದ ತಾಜಾ ಶುದ್ಧವಾದ ಒಣ ಹುಲ್ಲನ್ನು ಆರಿಸಿ. ಅದರಲ್ಲಿನ ತೇವಾಂಶ ಮುಕ್ತವಾಗಿರಬೇಕು. 1 ಕ್ವಿಂಟಲ್ ಒಣ ಹುಲ್ಲು ತೆಗೆದುಕೊಂಡು ಅದರಲ್ಲಿ ಮಿನರಲ್ ಮಿಕ್ಸ್ಚರನ್ನು 4 kg ತೆಗೆದುಕೊಂಡು 40 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಈ ದ್ರಾವಣವನ್ನು ಒಣ ಹುಲ್ಲಿನ ಮೇಲೆ ಚೆನ್ನಾಗಿ ಸಿಂಪಡಿಸಿ ಮತ್ತು ಪದರವಾಗಿ ಒತ್ತಿ ಗಾಳಿ ಪ್ರವೇಶಿಸದಂತೆ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಿಡಬೇಕು. ಸುಮಾರು 21 ದಿನಗಳವರೆಗೆ ಅದನ್ನು ಮುಚ್ಚಿಡಬೇಕಾಗುತ್ತದೆ. 3 ವಾರಗಳ ನಂತರ ಹುಲ್ಲು ಮೃದು ಮತ್ತು ಪೌಷ್ಟಿಕವಾಗುತ್ತದೆ. ಇದರಿಂದ ಪ್ರೋಟೀನ್ ಅಂಶವು ಹೆಚ್ಚಾಗುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಒಣ ಹುಲ್ಲಿಗೆ ಮೊಲಾಸಸ್, ಬೆಲ್ಲದ ದ್ರಾವಣ ಸೇರಿಸುವುದರಿಂದ ಅದರ ರುಚಿ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಇದು ಪ್ರಾಣಿಗಳ ಮೇವನ್ನು ಹೆಚ್ಚು ಸುಲಭವಾಗಿ ತಿನ್ನಲು ಪ್ರೋತ್ಸಾಹಿಸುತ್ತದೆ. ಮಿನರಲ್ ಮಿಕ್ಸ್ಚರ್ ಜೊತೆಗೆ ಒಣ ಹುಲ್ಲಿಗೆ ಉಪ್ಪು ಮಿಶ್ರಣಗಳನ್ನು ಸೇರಿಸುವುದರಿಂದ ಸಮತೋಲಿತ ಮೇವು ರೂಪುಗೊಳ್ಳುತ್ತದೆ. ಒಣ ಹುಲ್ಲಿನಿಂದ ತಯಾರಿಸಿದ ಮೇವಿನ ಪ್ರಯೋಜನಗಳು ಅಂದರೆ ಹಸಿರು ಮೇವಿನ ಕೊರತೆಯನ್ನು ಪೂರೈಸುತ್ತದೆ. ಹಸಿರು ಮೇವು ಲಭ್ಯವಿಲ್ಲದಿದ್ದಾಗ ಈ ಆಯ್ಕೆಯು ಸೂಕ್ತವಾಗಿ ಬರುತ್ತದೆ. ಪ್ರಾಣಿಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಪ್ರೋಟೀನ್ ಮತ್ತು ಖನಿಜಗಳನ್ನು ಪಡೆಯುವ ಮೂಲಕ ಪ್ರಾಣಿಗಳ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಹಾಲು ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ಆಹಾರವನ್ನು ಪಡೆಯುವ ಮೂಲಕ ಹಾಲಿನ ಪ್ರಮಾಣ ಮತ್ತು ಗುಣಮಟ್ಟ ಎರಡೂ ಸುಧಾರಿಸುತ್ತದೆ. ಅಗ್ಗದ ಮತ್ತು ಸುಲಭ ವಿಧಾನ: ರೈತರು ಮಾರುಕಟ್ಟೆಯಿಂದ ದುಬಾರಿ ಮೇವನ್ನು ಖರೀದಿಸುವ ಅಗತ್ಯವಿಲ್ಲ. ತ್ಯಾಜ್ಯದ ಬಳಕೆ ವ್ಯರ್ಥವಾಗುವ ಬದಲು ಜಮೀನಿನಿಂದ ಉಳಿದ ಹುಲ್ಲು ಬಳಕೆಗೆ ಬರುತ್ತದೆ. ಹಸಿರು ಮೇವಿನ ಕೊರತೆಯು ರೈತರು ಮತ್ತು ಜಾನುವಾರು ಸಾಕಣೆದಾರರಿಗೆ ಒಂದು ದೊಡ್ಡ ಸವಾಲಾಗಿದೆ. ಆದರೆ ವಿಜ್ಞಾನ ಮತ್ತು ಅನುಭವದ ಸಹಾಯದಿಂದ ಈಗ ಪರಿಹಾರ ಸಾಧ್ಯ. ಒಣ ಹುಲ್ಲಿನಿಂದ ತಯಾರಿಸಿದ ಪೌಷ್ಟಿಕ ಮೇವು ಪ್ರಾಣಿಗಳ ಹಸಿವನ್ನು ನೀಗಿಸುವುದಲ್ಲದೆ ಅವುಗಳಿಗೆ ಶಕ್ತಿ ಮತ್ತು ಆರೋಗ್ಯವನ್ನು ಒದಗಿಸುತ್ತದೆ. ಈ ತಂತ್ರಜ್ಞಾನದಿಂದ ಅಳವಡಿಸಿಕೊಳ್ಳುವ ಮೂಲಕ ರೈತರು ಹಾಲು ಉತ್ಪಾದನೆಯನ್ನು ಹೆಚ್ಚಿಸಬಹುದು ಮತ್ತು ಪಶುಸಂಗೋಪನೆಯನ್ನು ಹೆಚ್ಚು ಲಾಭದಾಯಕವಾಗಿಸಬಹುದು.